ಹಾಯ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಅಂಗಡಿಗೆ ಬಂದೀನಿ ರೀ. ಸುಮಾರು ಒಂದು ವಾರ ಆಯಿತು ಅಂಗಡಿ ಕಡೆ ಬಂದಿದ್ದಿಲ್ಲ. ಹಾಸ್ಪಿಟಲು ಆ ಕಡೆ ಈ ಕಡೆನೇ ಹೋಗಿದೆ. ಎಲ್ಲರೂ ನೋಡೋಕ್ಕೆ ಹೋಗಿದ್ದೆ. ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಂತ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಇವತ್ತು ಡೈಲಿ ಒಂದಾದರೂ ವಿಡಿಯೋ ಹಾಕ್ರಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹಾಗೆ ಅಪ್ಲೋಡ್ ಮಾಡಬೇಕಂದ್ರೆ ನಾನು ಅಂಗಡಿಗೆ ಬರಬೇಕು. ಅದಕ್ಕೋಸ್ಕರ ವಿಡಿಯೋನ ಮಾಡ್ಕೊಳಕ್ಕೆ ಟೈಮ್ ಇರ್ತೈತೆ, ಅಪ್ಲೋಡ್ ಮಾಡಬೇಕಾದ್ರೆ ಅಂಗಡಿಗೆ ಬರಬೇಕಾಗ್ತೈತಿ. ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ನೋಡಿ ಸ್ನೇಹಿತರೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅಂಗಡಿ ಒಳಗಡೆ ಬಂದು ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿನಿ. ಬಟ್ಟೆ ಹೊಲಿಬೇಕು ಇವತ್ತಾದರೂ, ಸ್ವಲ್ಪ ಆಡ ಮೇಯಿಸ್ಬೇಕಂತ ನಾನು ಬಂದೀನಿ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಸ್ನೇಹಿತರೆ. ಎಷ್ಟು ಮಳೆ ಇದೆ, ಗಾಳಿ ಮಳೆ. ಆಷಾಢದ ಮೊದಲನೇ ಶುಕ್ರವಾರ ಅಲ್ಲ ಇವತ್ತು. ಎಲ್ಲರಿಗೂ ದೇವಿ ಮಹಾಲಕ್ಷ್ಮಿ ವ್ರತ ಮಾಡ್ತಿರ್ತಾರೆ. ಹಾಗೆ ಆಷಾಢದ ಲಕ್ಷ್ಮೀ ಪೂಜೆ ಮಾಡ್ತಿರ್ತಾರೆ. ಎಲ್ಲರಿಗೂ ಚೆನ್ನಾಗಿ ಆಗಲಿ ಅಂತ ಆ ದೇವಿ ಲಕ್ಷ್ಮೀ ದೇವಿಯಲ್ಲಿ ಆರಾಧನೆ ಮಾಡ್ಕೊಳ್ಳಿ. ನಾನಂತೂ ಲಕ್ಷ್ಮೀ ಪೂಜೆ ಮಾಡೋಂಗಿಲ್ಲ. ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀನಿ ನೋಡ್ರಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನೋಡ್ರಿ. ಆದಷ್ಟು ಲಕ್ಷ್ಮೀ ಪೂಜೆ ಮಾಡೋದು ನೇಮ ನಿಷ್ಠೆಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಮನೆ ಒಳಗಡೆ ಹೆಣ್ಮಗಳು ಒಬ್ಬಳೇ ಇರೋದ್ರಿಂದ ನನಗೆ ಮಡೀಲಿ ಅವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಒಂದೊಂದು ಟೈಮ್ದಾಗ ಹೆಂಗಿರ್ತೈತೆ ಹೆಣ್ಮಕ್ಳ ಪರಿಸ್ಥಿತಿ ಅನ್ನೋದು ಗೊತ್ತಿರ್ತೈತಲ್ಲ. ಅದಕ್ಕೋಸ್ಕರ ಯಾವುದೇ ವ್ರತ ಆಗಲಿ, ಯಾವುದೇ ಲಕ್ಷ್ಮೀ ಪೂಜೆ ಆಯಿತು, ಯಾವುದೇ ಪೂಜೆಗಳಿದ್ರು ಕೂಡ ನಾನು ಹಿಡಿಯೋಕ್ಕೆ ಆಗೋದಿಲ್ಲ ನೋಡಿ ಸ್ನೇಹಿತರೆ. ಅದಕ್ಕೋಸ್ಕರ ಮನೆ ಒಳಗಡೆ ಯಾರಾದರೂ ಒಬ್ಬರು ಹೆಣ್ಮಗಳು, ಸಣ್ಣ ಹೆಣ್ಮಗಳಿದ್ರು ಕೂಡ ಹೇಳ್ಕೊಟ್ರೆ ಮಾಡ್ತಾರತ್ತಿ. ಮಾಡೋರು ಮನೆಗಿದ್ರಂದ್ರೆ ಮಾಡ್ಬೋದು ರೀ. ನನಗೆ ಅವು ಎಲ್ಲ ಪೂಜೆ ಮಾಡೋಕ್ಕೂ ಮನಸ್ಸಿಲ್ಲ. ಹಾಗೆ ನನಗೆ ಯಾವಾಗಲೂ ರೂಢ ಇಲ್ಲ ಮಾಡೋಕ್ಕೆ. ಈ ಆಷಾಢ ಮಾಸ ಬರ್ತಂದ್ರೆ ಯಾವುದಾದ್ರೂ ಒಂದು ತೊಂದರೆಗಳು ಬರ್ಲಾತನ ವಿಡಿಯೋ ಮಾಡೋಕೊಳಕ್ಕೆ ಆಗ್ತಾಯಿಲ್ಲ. ಸಾರಿ ಸ್ನೇಹಿತರೆ. ಅದಕ್ಕೆ ಅಂಗಡಿ ಒಳಗಡೆ ಮಾಲ್ ಕೂಡ ಎಲ್ಲ ಖಾಲಿ ಆಗೈತಿ. ನಾವು ಅಂಗಡಿಗೆ ಬಂದ್ರೆ ಮಾತ್ರ ಮಾಲಿನ ಗಾಡಿ ಬಂದಾಗ ತೊಗೊಳಕ್ಕಾಗ್ತೈತ್ರಿ. ನಾವೇ ಊರಾಗಿಲ್ಲ, ಹಾಗೆ ಅಂಗಡಿ ಕಡೆ ಅಂಗಡಿ ತೆರೆದಿಲ್ಲ ಅಂದಾಗ ಮಾಲ್ ಇಲ್ಲಿ ತಂದು ಹಾಕ್ತೈತಿ ನೋಡ್ರಿ. ಇಡೀ ಅಂಗಡಿ ಪೂರಾ ಖಾಲಿ ಆಗೈತ್ರಿ. ನೋಡ್ಬೋದ್ರಿ ನೀವು, ಎಲ್ಲ ಕಡೆ ಖಾಲಿ ಇದೆಲ್ಲ ತುಂಬ್ತಿತ್ತು. ಅಲ್ಲಿ ತನಕ ಎಲ್ಲ ಕುರ್ಕುರು ಇರ್ತಿದ್ವು. ಈ ಸೈಡ್ ಇಲ್ಲೆಲ್ಲ ಅಷ್ಟು ಡಬ್ಬಿಗಳು ಫುಲ್ ಪ್ಯಾಕಿಗೆ ಆಗಿರ್ತಿದ್ವು. ಇವಾಗ ಒಂದು ಗಾಡಿ ಬತ್ರಿ ತೊಗೊಂಡಿನಿ ನೋಡ್ರಿ ಮಾಲ. ಏನೇನು ತೊಗೊಂಡಿನಿ ಅಂದ್ರೆ ರೀ, ಇವು ಡೊನೇಟ್ ನೋಡ್ರಿ, ಕ್ರೀಮ್ ಬನ್ ಅಂತಾರಲ್ಲ ಇವಕ್ಕೆ ಡೊನೇಟ. ಇವನು ತೊಗೊಂಡಿನ್ರಿ, ಒಂದು 5 ಪ್ಯಾಕೆಟ್ ತೊಗೊಂಡಿನ್ರಿ. ಹಾಗೆ ಮಸಾಲೆ ಶೇಂಗಾ ನೋಡ್ರಿ, ಮಸಾಲೆ ಶೇಂಗಾ 1 ಪ್ಯಾಕೆಟ್ ತೊಗೊಂಡಿನ್ರಿ. ಇವನ್ನ 1 ಪ್ಯಾಕೆಟ್ ಮಸಾಲೆ ಶೇಂಗಾ, ಹಾಗೆ 1 ಪ್ಯಾಕೆಟ್ ಕೆಂಪು ಒಟಾಣಿ ತೊಗೊಂಡಿನ್ರಿ. 1 ಪ್ಯಾಕೆಟ್ ಕೆಂಪು ಒಟಾಣಿ. ಇವನ್ನೆಲ್ಲ ಪ್ಯಾಕಿಂಗ್ ಮಾಡ್ಬೇಕು ರೀ. ಮಾಡೋ ಜಗ್ಗಾಕತ್ತೈತ್ರಿ. ಸರಿ, ಮಳೆ ಬರ್ಲಾತ್ತವ್ರಲ್ಲೇ ಚಾಟಿಗೆ ಬಂದಿರ್ತಾರೆ. ನಡಿ ಆ ಕಡೆ. ಇದು ನೋಡಿ ಮಸಾಲೆ ಒಟಾಣಿ ಪ್ಯಾಕೆಟ್ ರೀ. ಇದು ಒಂದ್ರಿ 3 kg ತೊಗೊಂಡಿನ್ರಿ. ಇವನ್ನ ಒಟಾಣಿ 2 kg, 1 kg ಶೇಂಗಾ ರೀ. ಇದು ಒಂದು ಸೇವ್ ಪ್ಯಾಕೆಟ್ ತೊಗೊಂಡಿನ್ರಿ 1 kgದು. ಹಾಗೆ ಇದೊಂದು ಮೈಸೂರು ಪಾಕ್ ಜಾರ್ ತೊಗೊಂಡಿನ್ರಿ. ಈ ಕಂಪ್ನಿ ತೊಗೊಳಂಗಿಲ್ಲ ನಾವು, ಆದರೂ ಮಹಾವೀರ್ದವ್ರದ್ದು ಬರ್ತೈತ್ರಿ ಸ್ವೀಟ್ ಗಾಡಿ ತೊಗೊಂಡಿನ್ರಿ ಅವ್ರ ಕಡೆ. ಏನು ಈಗ ರೀ ಗಾಡಿ ಬರುತ್ತಾನ ನಮ್ಗೆ ಅವಕಾಶ ಇರಂಗಿದ್ದು. ಒಂದು 2 ಪ್ಯಾಕೆಟ್ ಬಾಲುಷ ತೊಗೊಂಡಿನ್ರಿ. 5 ರೂಪಾಯಿಗೆ 1 ಪೀಸ್ ಕೊಡೋದ್ರಿ. ಇವನ್ನ ಇವೆರಡು ತೊಗೊಂಡಿನ್ರಿ. ಇವು 3 ಪ್ಯಾಕೆಟ ಪ್ಯಾಕಿಂಗ್ ಮಾಡ್ಬೇಕ್ರಿ. ಈಗ ನನಗೆ ಟೈಮ್ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ, ಆದರೂ ಮಾಡ್ತೀನಿ ರೀ. ಮಾಲನೇ ಇಲ್ರಿ, ಎಲ್ಲ ಖಾಲಾಗಿತ್ರಿ. ಪೂರ ಕವರ್ ಆಗ್ತಿತ್ರಿ ಮಾಲ. ಖಾಲೇ ಇಲ್ಲ. ನಾನು ಅಂಗಡಿಯಾಗ ಕುಂಡ್ರಲಕ್ಕ ಮನಸ್ಸಾಗೋಲಾಗಿತ್ತು ನನಗೆ. ಇಲ್ಲ ಅನ್ಕೋತ ಕುಂಡ್ರದಾಗ್ತೈತ್ರಿ. ಅದಕ್ಕೋಸ್ಕರ ಜ್ಯೂಸ್ ಅಂತೂ ಎಲ್ಲ ಅದಾವ್ರಿ. ಆದ್ರೆ ಈ ದಿನಕ್ಕೆ ಜಾಸ್ತಿ ಸೇಲ್ ಆಗಂಗಿಲ್ಲ ರೀ ಅವು. ನಾವು ಈ ದಿನಕ್ಕೆ ಯಾವುದು ಜಾಸ್ತಿ ಸೇಲ್ ಆಗ್ತೈತಿ ಅದನ್ನು ಹಾಕ್ಲಾಕತ್ತೀನಿ ನೋಡ್ರಿ. ಇವೆಲ್ಲ ಈಗಂತೂ ಹೋಗತ್ತಾವ್ರಿ. ಒಟಾಣಿ ಈಗ ಮಳೆಗಾಲದಾಗ ಒಟಾಣಿ ಮತ್ತು ಶೇಂಗಾ ಈ ಥರ ಯಾವ್ದಾರು ಖಾರ ದಿನಸ ಜಾಸ್ತಿ ತಿಂತಾರೆ. ತಿನ್ನಂಗೆ ಆಗ್ತೈತ್ರಿ. ಹುಡುಗರಾಯ್ತು ದೊಡ್ಡವರಾಯ್ತು ಎಲ್ಲರೂ ತೊಗೋತಾರೆ. ನೀವು ಅನ್ಬೋದ್ರಿ ಬಳಿ ಯಾಕೆ ಇಷ್ಟು ಉಟ್ಕೊಂಡ್ರೆ. ಒಂದು ಫಂಕ್ಷನ್ ಆಯ್ತು ರೀ ನಮ್ಮ ಮನ್ಯಾಗ. ಫಂಕ್ಷನ್ ಆಗೋಣ ಇನ್ನೂ ತುಂಬಿದ್ರು ನನ್ನ ಕೈಯ. ನನಗೆ ಜಾಸ್ತಿ ಇಷ್ಟು ಬಳಿ ಉಟ್ಕೊಳ್ಳೋದು ಇಷ್ಟನೇ ಇಲ್ಲ. ಆದರೂ ಉಟ್ಕೊಂಡಿದ್ದೆ ರೀ. ಒಂದು ಫಂಕ್ಷನ್ ಆಯ್ತು ರೀ, ನಮ್ಮ ಮಗಳದು ಫಂಕ್ಷನ್ ಆಯ್ತು ರೀ. ಆಗ ನಾನು ಅವೆಲ್ಲ ಮೊದಲೇದು ಬಳಿ ಎಲ್ಲ ತೆಗೆದೊಗೆದು ಮನೆ ಕ್ಲೀನ್ ಮಾಡಿಕೊಂಡು
ಬಳಿ ಉಟ್ಕೊಂಡಿವ್ರಿ. ಅಕ್ಕಾರು ನಾವು ನಮ್ಮ ಮನ್ಯಾಗಿನವ್ರು ಅಷ್ಟರು ಉಟ್ಕೊಂಡಿವ್ರಿ. ಬಳಿ ತೆಗೆದು ಎಲ್ಲ ಮನೆಯೆಲ್ಲ ಆಕಳು ಗೋಮಂತ್ರ ಹೊಡೋದು. ನೀವು ಅರ್ಥ ಮಾಡ್ಕೋಬೋದ್ರಿ ಹೆಣ್ಮಕ್ಳು ಯಾರೇ ಮನ್ಯಾಗಿದ್ದವರು ಏನಾಗಿತ್ತು ಫಂಕ್ಷನ್ ನಮ್ಮ ಮನ್ಯಾಗ ಅಂತಂದ ಅದನ್ನ ಹೇಳ್ಕೊಬಾರ್ದು. ನಿಮ್ದು ಮಗಳಿತ್ತಂದ್ರೆ ನೀವು ಹೇಳ್ಕೊತೀರಿ ಅಂತ ಜಾಸ್ತಿ ಒಬ್ರು ತಪ್ಪು ತಿಳ್ಕೊಬಾರ್ದೈತೆ. ನಾನು ಒಡೆದು ಹೇಳ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊರಿ ಏನಿತ್ತು ನಮ್ಮ ಮನ್ಯಾಗ ಫಂಕ್ಷನ. ನಾವು ಯಾಕೆ ಬಳೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಳೆ ಉಟ್ಕೊಂಡಿದ್ದೀವಿ ಅಂತೇಳಿ ಅರ್ಥ ಮಾಡ್ಕೋಬೋದ್ರಿ. ನಾನು ಅವ್ರಿಗೆ ಅಕ್ಕಿಗೇನು ಡ್ರೆಸ್ ತೊಗೊಳಿಲ್ಲ, ಏನೂ ಇಲ್ಲ ರೀ. ಒಂದು ಸಾರಿ ತೊಗೊಂಬಂದಿದ್ದೆ ರೀ, ಮೊನ್ನೆ ಚರ್ಚಂದಿಂದ ತೊಗೊಂಡು ಬಂದಿದ್ದೆ ಸಾರಿ. ನನಗೀಗ ಅಮೌಂಟ್ ಕಡಿಮೆ ಇದ್ದು ರೀ ಆಕೆಗೆ ತೊಗೊಳಕ್ಕೆ. ಹಾಗೆ ಅವಳಿಗೆ ಇಷ್ಟ ಆಗಿರೋ ಬಟ್ಟೆ ನಾನು ಹೋದ ಜಾಗದಾಗ ಸಿಗಲಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿರೋ ಬಟ್ಟೆನೇ ತೊಗೋಬೇಕ್ರಿ. ಈಗ ಅವ್ರ ಮನ್ಯಾಗ ಅವ್ರು ಕೊಡಿಸಿರ್ತಾರೆ, ನಾವು ಅದೇ ಥರ ಕೊಡಿಸ್ತೀವಿ ಅಂದ್ರೆ ಇಷ್ಟ ಆಗಂಗಿಲ್ಲ ರೀ. ಅದಕ್ಕೆ ನಿನ್ನೆ ಆನ್ಲೈನ್ ಹಾಕಿದ್ದೀರಿ 2 ಸೆಟ್ ಸೀರೆ ಕೊಡ್ಸೀನಿ. ನಾನೇ ನೀನು ಅಮೌಂಟ್ ಕೊಡೋಂಗಿಲ್ಲವ, ನನ್ನ ಹತ್ರ ಇಲ್ಲ ಅಮೌಂಟ್ ಅಂದೆ. ಬೇಡ ಕಾಕು ನಾನೇ ಕೊಡ್ತೀನು, ನನಗೆ ಡೈಲಿ ಯೂಸ್ ಮಾಡಕ್ಕೆ ಬೇಕಾಗ್ಯಾವ ಅಂದ್ರೆ ಆಯ್ತು ಹಾಕಿದ್ವಿ. ನನ್ನ ಮೊಬೈಲೇನ ಹಾಕಿದೆ. ಆದರೆ ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಸ್ನೇಹಿತರೆ. ಅದು ಕೊಡ್ಸಿದ್ರೆ ದುಡ್ಡಿಲ್ಲ. ಈಗ ನನ್ನ ಕಡೆ ಎಲ್ಲ ಖಾಲಿ ಆಗ್ಯಾವ. ಬಟ್ಟೆ ಸ್ಟಿಚ್ ಮಾಡಿದ್ರೆ ನನ್ನ ಸ್ವಂತಕ್ಕೆ ಹೇಳಿ ಏನಾದರೂ ಉಪಯೋಗ ಆಗ್ತಿತ್ತು. ಆಕೆಗೆ ಅರ್ಥ ಮಾಡ್ಕೊಂಡ್ರು, ಬ್ಯಾಡ್ ಕಾಕು ನಿನ್ನ ಕಡೆ ದುಡ್ಡಿಲ್ಲ, ನನಗೆ ಗೊತ್ತೈತಿ, ಹೋದ ವರ್ಷ ಕೊಡಿಸಿದ್ದೆ, ಮತ್ತು ಈ ಮೊನ್ನೆನ ಸೀರೆ ತೊಗೊಂಡಿದ್ದೆ, ಈಗಿಲ್ಲ ಅಂತಂದರೆ ನೋಡ್ರಿ. ಮನಸ್ಸಿಗೆ ನಮ್ಮ ಮಕ್ಕಳಿಗೆ ಎಷ್ಟೋ ತೊಂದರೆ ಆದರೂ ನಾವು ಬೇಕಂದಾಗ ಕೊಡಿಸ್ಬೋದು, ಅರ್ಥ ಮಾಡ್ಕೋಬೋದು. ನೀವು ಕೊಡಿಸ್ತಿದ್ದೀರೇನಿಲ್ಲ, ನಿಮಗೆ ಯಾವ ಪರಿಸ್ಥಿತಿ ಇದ್ರೋ ಅಂತೇಳಿ ನೀವು ಅರ್ಥ ಮಾಡ್ಕೋಬೋದು. ಯಾಕಂದ್ರೆ ಈಗ ಬಟ್ಟೆ ಇದ್ದು ಅಂದ್ರೆ ನಮ್ಮ ಮಕ್ಕಳಾದರೆ ಕೇಳ್ತಾವ್ರಿ, ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಇಲ್ಲ ಅಂತ. ಆದರೂ ಕೂಡ ನಕ್ಕಿ ಕೂಡ ನನ್ನ ಹೊಟ್ಟಿಲೇ ಹುಟ್ಟಿಲ್ಲ ಅಂದ್ರೆ ಮೇರಿ ನನ್ನನ್ನು ಅರ್ಥ ಮಾಡ್ಕೋತಾರೆ. ಅದಕ್ಕೋಸ್ಕರ ಬ್ಯಾಡ್ ಅಂದರೆ ಬ್ಯಾಡ್ ಕಾಕು, ಈಗೆಲ್ಲ ಕೊಡಿಸಿರಿ, ಎಲ್ಲ ಮಾಡಿರಿ, ಬಟ್ಟೆ ನಿನ್ಗೆ ದುಡ್ಡು ಕೊಡೋದು ಬೇಡ, ನನಗೆ ಪಪ್ಪ ಕೊಡ್ತೀನಿ ಅಂದಾರು. ಆಕೆ ಅದಾವ ನನ್ನ ಕಡೆ ಅಮೌಂಟ್ ಅಂದಾರೆ. ಅದು ಒಂದು ಖುಷಿ ಆದಂಗೆ ಆತ್ರಿ ಪಾಪ. ಈಗ ಹಾಕ್ತೀವಂದ್ರೆ ಆನ್ಲೈನ್ ಹಾಕ್ತೀವಂದ್ರೆ ನನ್ನ ಕಡೆ ಹಾಕ್ಸ್ಬೇಕಂತ ಬಂದ್ರೆ ನಾನೇ ನನ್ನ ಹತ್ರ ಇದ್ದು ಅಂದ್ರೆ ಕೊಡ್ತಿದ್ದೆ ಸ್ನೇಹಿತರೆ. ಈಗೆಲ್ಲ ಖಾಲಿ ಆಗಿ ಕೂತೀನಿ ರೀ. ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗೈತೆ ಅಂದರೂ ಕೂಡ ವಿಡಿಯೋ ಮಾಡಾಕತ್ತೀನಿ ರೀ. ಯಾಕಂದರೆ ವಿಡಿಯೋ ನನಗೆ ಇದೇನಾದರೂ ಹೆಲ್ಪ್ ಆಗ್ತೈತಲ್ಲ ಅಂತ ಅಂದ್ಕೊಂಡು ಬಿಟ್ಟನೆ ಅಂದರೆ ಇದು ಕೂಡ ಇದ್ದಿದ್ದು ವ್ಯೂಸ್ನೂ ಕಡಿಮೆ ಆಗ್ಲಾಕತ್ತಾವು. ವಾಚ್ ಟೈಮ್ನಂತರೂ ಪೂರಾ ಇದು ಆಗಾಕತ್ತೈತಿ. ಡಾಲರ್ ಜಮಾ ಆಗ್ತಾಯಿಲ್ಲ ನನಗೆ. ಜಾಯಿನ್ ಬಟನ್ ಬಂದೈತಿ ಸ್ನೇಹಿತರೆ. ಯಾರಾದರೂ ನನಗೆ ಹೆಲ್ಪ್ ಮಾಡೋರು ಇದ್ರೆ ಅಂದರೆ ಬೇಗ ನನಗೆ ಅಮೌಂಟ್ ಯೂಟ್ಯೂಬ್ ಪೇಮೆಂಟ್ ಬರಬೇಕನ್ನೋ ಆಸೆ ಯಾರಿಗಾದರೂ ಇತ್ತಂದ್ರೆ ಪ್ಲೀಸ್ 59 ರೂಪಾಯಿ ಡಾಲರ್ ಜಾಯಿನ್ ಬಟನ್ಗೆ 59 ರೂಪಾಯಿ ಹಾಕಿಬಿಟ್ಟು ನೀವು ಜಾಯಿನ್ ಆಗ್ಬೋದು ನೋಡಿರಿ. ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದು ಕೂಡ ಬೇಗ ಡಾಲರ್ ಜಮಾ ಆಗ್ತೈತಿ. ಆದಷ್ಟು ಸಪೋರ್ಟ್ ಮಾಡಿರಿ, ವಿಡಿಯೋ ನೋಡಿ. ನೀವು ಅನ್ಕೋಬೋದು ವಿಡಿಯೋನ ಹಾಕಿಲ್ಲ, ಇವ್ರು ವಿಡಿಯೋ ಮಾಡಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾರಲ್ಲ ಅಂತ ನೀವು ಅನ್ಕೋಬೋದು. ಹಾಕ್ತೀನಿ ರೀ. ನಾನು ವಿಡಿಯೋ ಜಾಸ್ತಿ ಮಾಡಿ ಇಟ್ಕೊಂಡಿನಿ, ಆದರೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಅದು ಒಂದು ಬೇಜಾರಾಗಕತ್ತೈತೆ ನನಗೆ. 2-3 ವಿಡಿಯೋ ಅದಾವ್ರಿ, ಆದರೆ ಹಾಕೋಕ್ಕಾಗ್ತಾಯಿಲ್ಲ. ನನ್ನ ಸ್ವಂತದವ್ರಿಗೆ ಅಂತರೂ ನನ್ನ ಪರಿಸ್ಥಿತಿ ಗೊತ್ತಿರ್ತೈತಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಸ್ವಲ್ಪನಾದರೂ ಅರ್ಥ ಮಾಡ್ಕೋತಾರೋ ಈ ವಿಡಿಯೋ ನೋಡೋ ಮುಖಾಂತರ. ನನ್ನ ಮುಖ ಯಾವ ಥರ ಆಗೈತಿ, ಏನಾಗಿರ್ಬೇಕು ಪರಿಸ್ಥಿತಿ ಅನ್ನೋದು ಮುಖ ನೋಡಿದ್ರೇನ ಅರ್ಥ ಆಗ್ತೈತಿ ಒಬ್ಬ ಸ್ವಂತದವ್ರಿಗೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಚಾಲೂ ಮಾಡೀನಿ ಸ್ನೇಹಿತರೆ. ಇನ್ನಿಲ್ಲ ಏನೆಲ್ಲ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಕಂಟಿನ್ಯೂ ವಿಡಿಯೋ ನೋಡಿರಿ, ವಿಡಿಯೋ ಎಂಡ್ವರೆಗೆ ನೋಡಿ. ಒಂದು ಲೈಕು, ಶೇರು, ಕಮೆಂಟು ಮಾಡೋದು ಮರೆಯೋಕೆ ಹೋಗ್ಬೇಡಿ. ಆದಷ್ಟು ನಮ್ಮಂಥರ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ನಂದೇ ಅಂತಲ್ಲ, ಯಾರೇ ಈ ಥರ ಲಾಗ್ ಮಾಡ್ತಾಯಿದ್ರಿ ಎಲ್ರಿಗೂ ಸಪೋರ್ಟ್ ಮಾಡಿರಿ. ನನಗೆ ಅಂತ ಏನಿಲ್ಲ, ನಮ್ಮಂಥ ಲಾಗ್ ವಿಡಿಯೋ ಮಾಡೋರಿಗೆ ಹಳ್ಳಿ ಒಳಗಡೆ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ನಾನು ನಿಮ್ಮ ಜೊತೆ ನಾನು ವಿಡಿಯೋ ಮಾಡ್ತಾಯಿದ್ರು ಕೂಡ ಜನ ನನ್ನನ್ನು ಒಂಥರ ಏನೋ ನಾನು ಅಪರಾಧ ಮಾಡಿದ್ದೀನಿ ಅಂತ ಅಂದ್ಕೊಂಡು ನೋಡ್ಕೊತ ಹೋಗ್ತಾರೆ. ಯಾಕೆ ನೋಡೋರು ನನ್ನ ವೈಯಕ್ತಿಕ ನಾನು ಯಾವ ಥರ ಇದ್ದೀನಿ ಅನ್ನೋದು ನನ್ನ ಮನಸ್ಸಿಗೆ ಗೊತ್ತೈತಿ. ಹಾಗೆ ನನ್ನ ಫ್ಯಾಮಿಲಿಗೆ ಗೊತ್ತೈತಲ್ಲ, ಅದೇ ಸಾಕ್ರಿ. ನನಗೆ ಬೇರೆದವ್ರ ಮಾತು ನನ್ನ ತಲೆ ಕೆಡ್ಸ್ಕೊಂಗಿಲ್ಲ. ನನ್ನ ಪರಿಸ್ಥಿತಿ ಏನನ್ನೋದು ನನಗೆ ಗೊತ್ತೈತ್ರಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋ ನೋಡಿ ಸ್ನೇಹಿತರೆ. ಅಂಗಡಿದು ಮಾಲ್ ತೆಗೆದಿಟ್ಟು ಆಡ ಮೇಯ್ಸಕ್ಕೆ ಬಂದಿದ್ರೆ ನೋಡ್ರಿ. ಇದು ಹೊಲದಾಗ ಏನು ಹಾಕ್ತಾರೇನು ಎಲ್ಲ ಸ್ವಚ್ಛ ಮಾಡಿ ಕಟ್ರ ಹೊಡೋದು ಬಿಟ್ಟಾರೆ.
ಗೊಂಜಾಳ ಹಾಕ್ತಿರ್ಬೋದು ಅನಿಸ್ತೈತ್ರಿ. ಹೋದ ವರ್ಷ ಉಳ್ಳಾಗಡ್ಡೆ ಹಾಕಿರೋ ಉಳ್ಳಾಗಡ್ಡೆ ಎಲ್ಲ ಲಾಸ್ ಆಯ್ತು ರೀ ಮಳೆ ಆಗಿ. ಸಲ ಗೊಂಜಾಳ ಹಾಕ್ತಾರಂತ. ನಾಯಿ ಮರಿ ಬಂದೈತಿ ನೋಡ್ರಿ ನಮ್ಮ ಜೊತಿನ. ಆಡ ಮೇಸ್ಕೋತ್ ಬಂದು ಕೂತಿನ್ರಿ ನಾ ಇಲ್ಲಿ ಗಿಡದ ಬಡ್ಯಾಗ. ಸ್ವಲ್ಪ ನಾಯಿ ಕುನ್ನಿ ನನ್ನ ಆಡ ನೋಡ್ರಿ ಬೇಕಾದ್ರೆ. ನಾನು ಇಲ್ಲಿ ನಿಂತೀನಿ ರೀ ಹೊಲದಾಗ. ಆಡ ನೋಡ್ರಿ ಇಲ್ಲಿ ಕಾಣ್ತೈತೆ ಅನ್ಕೊಳ್ತೀನಿ. ಹಂಗೆ ಮುಕ್ಕೊಂಡಾರ ನೋಡ್ರಿ, ರೋಡ್ ಮ್ಯಾಗ ಹೋಗಿ ಮುಕ್ಕೊಂಡಾರ್ರಿ. ಒಟ್ಟು ಮೇಯ್ಲಾಕ 2-3 ದಿನ ಕಟ್ಟಿಬಿಟ್ಟಾರೆ. ಒಟ್ಟು ಅಡ್ಡಾಡಿ ಮೇಯಾಕ ನಾಯಕ ಅನ್ನಕತ್ಬಿಟ್ಟವ್ರಿ. ಆಡುಗಳು ಮೇವರೆ ತಂದಿಲ್ರಿ ಅವಕ್ಕ. ಬಾ 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 ಚಾಯ್ ಬಾ ಬಾ ಬಾ. ಆಗ ಒಂದು ಸ್ವಲ್ಪ ಮಳೆ ಆಗನ ರೀ. ಆಡುಗಳು ಇಲ್ಲಿ ಬರ್ಲಾಕ ಹಸಿ ಇದು ಆಗ್ತೈತಿಲ್ಲ, ಮೈವಲ್ಲಿ ಹೋಗಿ ಅವ್ರು ಬಂದ. ಬಾ ಬಾ ಚಾಯ್ ಬಾ ಬಾ. ಹಸಿರು ನೋಡ್ರಿ ಎಷ್ಟು ಚಂದ ಐತ್ರಿ. ಕಿನಾಲ್ ನೀರು ತುಂಬಿ ಬಂದೈತ್ರಿ. ಕಿನಾಲ್ ತುಂಬಿಟ್ಟೈತ್ರಿ. ಬಾ 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 ಬಾ. ಒದ್ರುದ್ರಿ ಹಂಗೆ ಬಾ ಬಾ ಅಂದಿವಿ ಅಂದ್ರೆ ಬರ್ತಾವ್ರಿ. ಮಾತು ಕಲ್ಸಿರೇನಂತಾರೆ ನೋಡ್ರಿ. ಬೇಕಾದ್ರೆ ಒದರ್ತೀನಿ, ಬರ್ತೈತಿಲ್ಲ ನೋಡ್ರಿ ಆಡ. ಬಾ 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 ಚಾಯ್ ಬಾ 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 ಬಾ. ಅವು ಎರಡರ ನಮ್ಮ ಅದು ಒಂದು ಬೇರೆ ಐತ್ರಿ, ಬೇರೆದವ್ರದ್ದು ಐತ್ರಿ. ಅದಲ್ರಿ ನಮ್ಮದು. ಇವೆರಡು ಹಗ್ಗ ಕಟ್ಟಿದ್ದು ನಮ್ಮ ಆಡುಗಳದವ್ರೆ. ಅದು ಒಂದು ಇಳ್ಯಾಕಾಗೈತ್ರಿ. ಇದೊಂದು ಸಣ್ಣ ಮರಿ ಐತ್ರಿ. ಆಡ ಹೀಗೆ ಅಂಗಡಿ ಬಾಗ್ಲ ಹೀಗೆ ಬಿಟ್ಟಿನ ಸ್ನೇಹಿತರೆ. ಯಾವುದನ್ನ ಮಾಡಿದ್ರಿ ಮನುಷ್ಯಾಗ ಆ ಕಡೆ ಅದನ್ನ ಆಡ ಈ ಕಡೆ ಅಂಗಡಿ ನೋಡ್ಕೊತು. ಈಗ ವ್ಯಾಪಾರ ಏನೂ ಇಲ್ರಿ, ಭಾಳ ಮಾಲ್ ಇಲ್ರಿ ಅಂಗಡ್ಯಾಗ. ಅದಕ್ಕೆ ಹಿಕ್ಕೊಂಡು ಬಂದುಬಿಟ್ಟಿನಿ ರೀ ಅಂಗಡಿ ಬಾಗ್ಲ. ಆಡುಗಳೇ ಮೇಯ್ತಾವ ಅಂತ ಬಂದಿದ್ರೆ ಅವು ಏನು ಮಾಡೋದ್ರಿ. ಒಂದಿಟ್ಟು ಈಗ ಅಡ್ಡಾಡ್ಸಿನಿ ಅಂದ್ರೆ ಹೋಗಿ ಹೊತ್ತು ಮನೆಗೆ ಕಟ್ಟಿಬಿಡ್ತೀನಿ ರೀ. ಗೊಂಜಾಳ ಅವು ಇವು ಏನಾರು ಕಾಳು ಇಡ್ತೀನಿ ನೋಡ್ರಿ. ಬಂದು ನೋಡ್ರಿ ಮೇಯಕ್ಕೆ ಹೋದ್ರೆ ಬಂದು ನೋಡ್ರಿ ಎಷ್ಟು ಚಂದ ಬರ್ತಾರೆ. ಭಾಳ ಎಲ್ಲರೂ ಓದ್ತಾರೆ. ಹಾಡಿಗೇನು ಮಾತು ಕಲಿಸಿ ಏನು ಮತ್ತು ಎಲ್ಲಿ ಹೊರ್ದಾಳಿ ಮಾಡೋಂಗಿಲ್ಲ, ಯಾರು ಹೊರದಾಗೂ ಹೋಗಂಗಿಲ್ಲ. ಅವು ಎಷ್ಟು ಶಾನೆ ಅದಾವ ನೀವು ಮಾಡುಗಳು ಅತ್ತಾರೆ. ಏನು ಮಾತಿಲ್ಲ ರೀ. ನಾವು ಹೆಂಗೆ ಅದ್ರ ಜೊತೆ ಹೆಂಗೆ ನಾವು ಬಾಂಡಿಂಗ್ ಇಟ್ಕೊತಿರ್ತೀವಿ ಹಂಗೆ ಬೆಳಿತಾವ್ರಿ ಅಷ್ಟೇ ರೀ. ಮಕ್ಕಳು ಕೂಡ ಹಾಗೆ ರೀ. ನಾವು ಹೆಂಗೆ ಅದ್ರ ಜೊತೆ ಮಾತಾಡ್ಕೋತ ಇದು ಮಾಡ್ಕೋತಿರ್ತಿರ್ಲ ಹಂಗೆ ಅವಕ್ಕೆ ಮಾತು ಬರೋಂಗಿಲ್ಲ ಅನ್ನೋದು ಅಷ್ಟೇ ಕರೆ ರೀ. ಮನುಷ್ಯರ ಗತ್ಲೇನ ರೀ. ಯಾವುದೇ ಆದರೂ ಪ್ರಾಣಿ ಆಯಿತು, ಪಕ್ಷಿ ಆಯಿತು. ಈ ನಾಯಿ ಕುಂದು ನೋಡ್ಬೇಕು. ಇಲ್ಲೇ ಕೂತೀನ್ರೆ ಬಂದ ನಾ ಕೂತೀನ್ರಿ ಹೆಂಗೆ ಮುಕ್ಕೊಂಡೈತೆ ನೋಡ್ಬೇಕಾದ್ರೆ ನೋಡ್ರಿ. ಮಲ್ಕೊಂಡ್ಬಿಟ್ಟಿದ್ರೆ ಒಂದು ಈಟು ಭಯ ಇಲ್ರಿ. ಹೆಂಗೆ ಮುಕ್ಕೊಂಡೈತೆ ನಾಯಿ ಕುನಿ ಆರಾಮ್ಸೆ ಮಕ್ಕೊಂಡ್ಬಿಟ್ಟಿದ್ರಿ. ಅದಕ್ಕೆ ಈಗ ನಾವು ಕಲ್ಲು ಹೋಗಿದ್ದು ಬಡಿದು ಮಾಡಿದ್ವಿ ಅಂದ್ರೆ ಅದಕ್ಕೆ ಅಂಜಿಕೆ ಬರ್ತೈತ್ರಿ. ನಾ ಕೈ ಬಿಡತ್ತನ ಹೊಡಿತಾ ಏನೋ ಅಂತ ಅಂದ್ಕೊಂಡು ಹೊಂಟೈತೆ ನೋಡ್ರಿ. ಅಂದರೆ ಈಗ ಎಲ್ಲರೂ ಹಿಂಗೆ ಕಲ್ಲು ಹೋಗಿತಿರ್ತಾರಲ್ಲ, ಬೀದಿ ನಾಯಿ ಅಂತನ ಹಿಂಗೆ ಹೋಗಿತಿರ್ತಾರಲ್ಲ, ಅವಕ್ಕೆ ಹಂಗೆ ಭಯ ರೀ. ಅವರೇ ಸಾಕಿದ್ರಂದ್ರೆ ಅದ್ರದ್ದು ಸಂಭಾಳಿಸ್ತಾರಲ್ಲ. ಬೀದಿ ನಾಯಿಯನ್ನ ಕಲ್ಲು ಹೋಗಿತಿರ್ತಾರೆ. ಬಾ 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 ಬಾ. ಅಲ್ಲಿಗೆ ಹೋಗಿ ನಾನು ಮಾತಾಡ್ಸ್ಕೊತ ಏನು ಮಾಡ್ತಾರೆ. ಹಳ್ಳಿ ವಾತಾವರಣ ಇಷ್ಟ ಆಗ್ತೈತ್ರಿ. ಒಬ್ಬೊಬ್ರಿಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿರಿ. ಆದಷ್ಟು ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ. ಇವತ್ತಿಂದ ಬಟ್ಟೆ ಸ್ಟಿಚ್ ಮಾಡ್ತೀನಿ ರೀ. ಸಂಜೆ ಮಾಡಿದ್ರು ವಿಡಿಯೋ ಮಾಡ್ತೀನಿ ನೋಡಿ ಬಂದು ನೋಡಿರಿ. ಇದು ಸಣ್ಣದ್ರಿ. ಒದ್ರೆ ಸಾಕ್ರಿ. ದನಿ ಮ್ಯಾಗ ಪುನಃ ಹಿಡಿದು ಬರ್ತೈತ್ರಿ. ಅದು ಒಂದಿನ ಅಲ್ಲೇ ಮೇಯಾಕತ್ತೈತ್ರಿ. ದೊಡ್ಡದಿನ್ನ ದಾಟಿ ಬರಲಿಲ್ಲ. ನನಗೆ ಯಾವುದನ್ನು ಜಾಸ್ತಿ ಹಚ್ಕೋಬಾರ್ದು ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ಪ್ರಾಣಿಗಳಾಯಿತು, ಮನುಷ್ಯರು ಆಯಿತು, ಹಾಗೆ ಆಗ್ಬಿಡ್ತೈತಿ. ಯಾಕಂದ್ರೆ ಎಲ್ಲರೇ ನಾನು ಸಡನ್ಲಿ ಬಿಟ್ಟು ಹೋದ್ನಂದ್ರೆ ಇವು ಏನು ಮಾಡ್ತಾರೆ ಸರಿ ಯಾರ ಜೊತೆನೂ ಜಾಸ್ತಿ ಹಿಂಗೆ ಬಿಡಾನ ನಿಂದ್ರಂಗಿಲ್ಲ ರೀ. ಕಟ್ಟಿ ಹಾಕಿರೋ ತಿನ್ನಂಗಿಲ್ಲ ರೀ. ನಾ ಬಿಟ್ಟು ರೂಢ ಮಾಡಿಬಿಟ್ರೆ ಅವಕ್ಕೆ ಹಂಗೆ ಬಿಟ್ಟು ರೂಢ ಮಾಡಿಬಿಟ್ಟು ಬೈಸ್ಕೊಳ್ಳೋದಾಗ್ತೈತೆ ರೀ ಮನ್ಯಾಗ. ಬೈಸ್ಬಿಟ್ಟಾರೆ ನಮ್ಮ ಮನೆಯವ್ರು. ನಿಮ್ಮ ಮನೆ ನನ್ನ ಮಗನಿಗೆ ಒಂದು ಸ್ವಲ್ಪ ಇದು ಆಗೋಣ 3 ದಿನ ಬಿಜಾಪುರದಾಗ ಇದ್ದಿದ್ರೆ ಅವಾಗ ಏನು ಮಾಡ್ಯವ್ರಿ ಇವ್ರು ತಂದು ಹೋದಾರೆ. ಆದರೂ ಕೂಡ ಮೇವು ತಿನ್ನೇ ಇಲ್ಲ ಅವು. ನಾನು ನಿನ್ನೆ ಬಂದೀನಿ ರೀ. ಬಂದಂದನ ನೀನೇ ಸಂಜೆನೂ ಆಡೋಣ ಮೇಯ್ಸಿನ್ರಿ. ಏನು ಬಟ್ಟೆನ ಸ್ಟಿಚ್ ಮಾಡಲಿಲ್ಲ ರೀ. ಸ್ವಲ್ಪ ಯಾಕೋ ಬಿ ಕಮ್ಮಿ ಆಗತ್ತೆ ನಂಗೆ. ಟೆನ್ಷನ್ ಭಾಳ ಜಾಸ್ತಿ ಮಾಡ್ಕೊಳಕತ್ತೀರಿ ನೀವು ಅಂತಂದರೆ ಅನ್ನಕತ್ತ ನಾನು ರೀ.
ಟೆನ್ಷನ್ ಮಾಡ್ಕೋತೀರಿ ಏನ್ರಿ? ಇಲ್ರಿ, ನನ್ನ ಮಗನಿಗೆ ಸಡನ್ಲಿ ಆ ಮಗನಿಗೆ ಹಂಗೆ ಆಗೋಣ, ಈ ಮಗನಿಗೆ ಈ ಥರ ಆಯ್ತಲ್ಲ ಅಂತೇಳಿ ಅದು ಸ್ವಲ್ಪ ತಲೆಗೆ ತೊಗೊಂಡು 2-3 ಸಲ ಶಾಕ್ ಆಗಿ ಬಿದ್ದುಬಿಟ್ಟಿನಿ ರೀ. ಬಿಡಾನನ ಅಂಗಡ್ಯಾಗ ದಾರಿಗೆ ಹೋಗೋರು ಎಬ್ಬಿಸಿ ನೀರು ಹಾಕಿ ರಿಕವರಿ ಆಗೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಈಗ ಬಟ್ಟೆ ಹೊಲಿಯಾಕಂದ್ರೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ಹಂಗೆ ಆಗ್ತೈತಿ ಸ್ನೇಹಿತರೆ. ಗೊತ್ತೈತ್ರಲ್ಲ, ಯಾವುದೇ ಜಾಸ್ತಿ ಒಂದು ಸ್ವಲ್ಪ ಬ್ಯಾರೆದವ್ರ ಬಟ್ಟೆಯನ್ನು ನಾನು ಟೆನ್ಷನ್ ಮಾಡ್ಕೊಂಡು ಈಗ ನನಗೆ ಭಾಳ ಪ್ರೆಷರ್ ಐತ್ರಿ. ಈಗ ಮೊಹರಂ ಬಂದೈತ್ರಿ, ಕಾಲಾಗ ಎಲ್ಲರೂ ಬಟ್ಟೆ ನಮ್ಮ ಹೊಲ್ದು ಕೊಡ್ರಿ, ನಿಮ್ಮ ಹೊಲ್ದು ಕೊಡ್ರಿ ಅನ್ನಕತ್ತಾರ. ಕರೆ ರೀ, ಯಾರೂ ಈಗ ಹೊಸಬ್ರು ಯಾರನ್ನೂ ಹಿಡ್ದಿಲ್ರಿ. ಮೊದಲೇದುವ ಬಟ್ಟೆಗಳು ಕೂತಾವ್ರಿ, ಅವತ್ತನ್ನ ಹೊಲಿದಾಗಿಲ್ಲ ನನಗೆ. ಈಗಂತರೂ ನಮ್ಮ ಮನ್ಯಾಗಂತರೂ ಏನು ಆಡಾಯ್ತು ನೀ ಆಯ್ತು ಸುಮ್ಮಿನ ನಿಮ್ಮ ಮಕ್ಕಳ ಥರನ ಅದ್ರ ನೋಡ್ಕೊಳಕತ್ತಿಲ್ಲ, ಅದ್ರ ಜೊತೆ ಟೈಮ್ ಪಾಸ್ ಮಾಡು, ಸ್ವಲ್ಪ ನಾರ್ಮಲ್ ಬರ್ತೈತಿ BP ಅನ್ನಕತ್ತಾರೆ. ಅದಕ್ಕೆ ಮಕ್ಕಳನ್ನ ಬಿಟ್ಟು ಬಂದಿದ್ದು ಆ ಟೆನ್ಷನ್ನ ಇದು ನನ್ನ ಮೂಕ ಪ್ರಾಣಿಗಳ ಜೊತೆ ಅವು ಕೂಡ ನನ್ನ ಮಕ್ಕಳು ಅಂದ್ಕೊಂಡು ಅವ್ರನ್ನ ಕೇರ್ ಮಾಡಕತ್ತೀನಿ ನೋಡ್ರಿ, ಅಷ್ಟೇ ರೀ. ಮತ್ತೊಂದು ಏನಿಲ್ಲ ರೀ. ಎಲ್ಲರೂ ಸಾಕಿರ್ತಾರೆ, ಎಲ್ಲರೂ ಅದ್ರ ಕೇರ್ ಮಾಡತ್ತಿರ್ತಾರೆ. ನನ್ನ ಟೆನ್ಷನ್ ಅದ್ರ ಜೊತೆ ಆಜ್ಞೆ ಅಂದ್ರೆ ಈ ಥರ ಗಾಳಿ ವಾತಾವರಣದಾಗ ಸ್ವಲ್ಪ ಹೊಟ್ಟೆ ಹಸುವು ಆದಂಗೆ ಆಗ್ತೈತಿ, ನೀರು ಕುಡಿಯೋಂಗೆ ಆಗ್ತೈತಿ. ಜಾಸ್ತಿ ನಾವು ಒಂದೇ ಜಾಗ ಕೂತೀವಂದ್ರೆ ನೀರು ಕುಡಿಯೋಂಗೆ ಆಗೋದಿಲ್ಲ, ಊಟ ಮಾಡೋಂಗಿಲ್ಲ. ಮತ್ತು ತಲೆಯಾಗ ಏನು ಆಗ್ತೈತೆ ಅಂದ್ರೆ ರೀ ಅದೇ ಇದನ್ನ ಆಗ್ತೈತೆ ರೀ ಜಾಸ್ತಿ. ಅದಕ್ಕೋಸ್ಕರನೇ ಬಿಟ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ. ಜಾಸ್ತಿ ಮಾತಾಡಕತ್ತಾರ, ನಾನು ಮಾತೇನಿಲ್ಲ. ಅದಕ್ಕೋಸ್ಕರನೇ ವಿಡಿಯೋನ ಅಂಗಡಿಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ.